ಹಾಯ್ ಎಲ್ರಿಗೂ ನಮಸ್ಕಾರ. ಶೇರ್ ಮಾರ್ಕೆಟ್ ಇನ್ ಕನ್ನಡ ಚಾನಲ್ಗೆ ನಿಮಗೆ ಸ್ವಾಗತ. ಮಾರ್ಚ್ 17ರ ಮಾರ್ಕೆಟ್ ಅಪ್ಡೇಟ್ನ ನೋಡೋದಾದರೆ ಮಾರ್ಕೆಟಲ್ಲಿ ಪಾಸಿಟಿವ್ ಟ್ರೆಂಡ್ ಕಂಟಿನ್ಯೂ ಆಗ್ತಿದೆ. ಸೆನ್ಸೆಕ್ಸ್ನಲ್ಲಿ 1000 ಪಾಯಿಂಟ್ಗಳ ಅಪ್ಸೈಡ್ ನಮಗೆ ನೋಡೋದಕ್ಕೆ ಸಿಗ್ತಿದೆ. ನಿನ್ನೆ ಕೂಡ ಸೆನ್ಸೆಕ್ಸ್ 1000 ಪಾಯಿಂಟ್ಗಳ ಅಪ್ಸೈಡಲ್ಲಿ ಕ್ಲೋಸಿಂಗನ್ನು ಕೊಟ್ಟಿತ್ತು. 2 ದಿನದಲ್ಲಿ ನಮಗೆ 2000 ಪಾಯಿಂಟ್ಗಳ ಮೂವ್ ಸೆನ್ಸೆಕ್ಸ್ನಲ್ಲಿ ನೋಡೋದಕ್ಕೆ ಸಿಗ್ತಿದೆ. ಹಾಗೆ ನಿಫ್ಟಿ ಕೂಡ ಅಷ್ಟೇ, ನಿನ್ನೆ 300 ಪಾಯಿಂಟ್ ಅಪ್ಸೈಡ್ ಕಾಣಿಸಿತ್ತು. ಇವತ್ತು ಕೂಡ 300 ಪಾಯಿಂಟ್ಗಳ ಅಪ್ ಟ್ರೆಂಡ್ ಕಾಣಿಸ್ತಿದೆ. ನಿಫ್ಟಿ 17,287ರಲ್ಲಿ ಕ್ಲೋಸಿಂಗನ್ನು ಕೊಟ್ಟಿದೆ. ಹಾಗೆ 200 ಡೇ ಮೂವಿಂಗ್ ಆವರೇಜ್ನ ಹತ್ತತ್ರ ಈಗ ಟ್ರೇಡ್ ಆಗ್ತಾ ಇದೆ. ಹಾಗೆಯೇ ಬ್ಯಾಂಕ್ ನಿಫ್ಟಿ ಕೂಡ ಅಷ್ಟೇ 36,428ರಲ್ಲಿ ಕ್ಲೋಸಿಂಗನ್ನು ಕೊಟ್ಟಿದೆ. 680 ಪಾಯಿಂಟ್ಗಳ ಅಪ್ಸೈಡ್ ನಮಗೆ ಬ್ಯಾಂಕ್ ನಿಫ್ಟಿಯಲ್ಲಿ ನೋಡೋದಕ್ಕೆ ಸಿಗ್ತಿದೆ. ಹಾಗೆ ನಾವು ಸೆನ್ಸೆಕ್ಸ್ನ 30 ಶೇರ್ಗಳನ್ನು ಗಮನಿಸಿದಾಗ ಟಾಪ್ ಗೇನರ್ ನಮಗೆ HDFC ನೋಡೋದಕ್ಕೆ ಸಿಗ್ತಿದೆ. ಆಲ್ಮೋಸ್ಟ್ 6% ಅಪ್ಸೈಡ್ ನಮಗೆ HDFCಯಲ್ಲಿ ಕಾಣಿಸ್ತಿದೆ. ಹಾಗೆ ಟೈಟನ್ ಕೂಡ ಅಷ್ಟೇ 5% ಅಪ್ಸೈಡಲ್ಲಿ ಕ್ಲೋಸಿಂಗನ್ನು ಕೊಟ್ಟಿದೆ. ಟಾಪ್ ಲೂಸರ್ ನಾವು ಗಮನಿಸಿದಾಗ 2 IT ಸೆಕ್ಟರ್ನ ಶೇರ್ಗಳು ಕಾಣಿಸ್ತಿದೆ. HCL ಅಲ್ಲಿ 0.23% ಡೌನ್ ಸೈಡ್ ಇದೆ. ಇನ್ಫೋಸಿಸ್ ಬೆಳಗಿನ ಸೆಷನಲ್ಲಿ ಪಾಸಿಟಿವ್ ಆಗಿ ಇತ್ತು, 1900 ಲೆವೆಲಲ್ಲಿ ಟ್ರೇಡ್ ಆಗ್ತಾ ಇತ್ತು. ಸೊ ಅಲ್ಲಿಂದ ಒಂದು ಪ್ರಾಫಿಟ್ ಬುಕ್ಕಿಂಗ್ ನಮಗೆ ನೋಡೋದಕ್ಕೆ ಸಿಗ್ತಾ ಇದೆ. ಹಾಗೆ IT ಸೆಕ್ಟರ್ನ ಶೇರ್ಗಳಿಗೆ ಇನ್ನೊಂದು ಖುಷಿಯ ವಿಚಾರ ಏನು ಅಂದರೆ ಆಕ್ಸೆಂಚರ್ನಲ್ಲಿ ಬ್ರೋಕರೇಜ್ಗಳು ಏನು ಪ್ರಿಡಿಕ್ಷನನ್ನು ಮಾಡಿದ್ರು ಅದಕ್ಕಿಂತ ಒಳ್ಳೆಯ ಒಂದು ರೆವೆನ್ಯೂ ಜನರೇಟ್ ಆಗುವಂಥ ಸಾಧ್ಯತೆ ಇದೆ ಅನ್ನುವಂಥ ನ್ಯೂಸ್ ಇದೆ. ಸೊ ಏಪ್ರಿಲ್ ಫಸ್ಟ್ ವೀಕಲ್ಲಿ ನಮಗೆ ಆಕ್ಸೆಂಚರ್ನ ರಿಸಲ್ಟ್ ಬರುತ್ತೆ. ಆಕ್ಸೆಂಚರ್ ರಿಸಲ್ಟ್ ಯಾವ ರೀತಿ ಇರುತ್ತೆ ಅದರ ಒಂದು ಬೇಸಿಸ್ ಮೇಲೆ ನಮಗೆ IT ಸೆಕ್ಟರ್ನ ರಿಸಲ್ಟ್ ಯಾವ ರೀತಿ ಬರ್ಬೋದು ಅನ್ನುವಂಥ ಒಂದು ಅನಾಲಿಸಿಸ್ ಸಿಗುತ್ತೆ. ಫಾರಿನ್ ಬ್ರೋಕರೇಜ್ಗಳು ಇಂಡಿಯಾದ GDPಯನ್ನು ಡೌನ್ಗ್ರೇಡ್ ಮಾಡಿದರೆ. ಮೂಡೀಸ್ ಇಂಡಿಯಾದ GDPಯನ್ನು 9.5%ಇಂದ 9.1%ಗೆ ಇಳಿಸಿದರೆ. 2022ರಲ್ಲಿ ಇಂಡಿಯಾದ GDP 9.1%ನಷ್ಟು ಗ್ರೋ ಆಗ್ಬೋದು ಅಂತ ಇವರು ಹೇಳ್ತಿದ್ದಾರೆ. ಸೊ ಇದಕ್ಕೆ ಮೇಜರ್ ರೀಸನ್ ಏನು ಅಂದರೆ ಇನ್ಫ್ಲೇಷನ್. ಸೊ ಭಾರತದಲ್ಲಿ ಇನ್ಫ್ಲೇಷನ್ ಜಾಸ್ತಿ ಆಗುವಂಥ ಸಾಧ್ಯತೆ ಇದೆ ಅಂತ ಮೂಡೀಸ್ ಇಲ್ಲಿ ಹೇಳ್ತಿದ್ದಾರೆ. ಮೂಡೀಸ್ ಅಷ್ಟೇ ಅಲ್ಲ, JP Morgan ಮತ್ತು ಕ್ರೆಡಿಟ್ ಸ್ವಿಸ್ ಕೂಡ ಅಷ್ಟೇ ಭಾರತವನ್ನು ನ್ಯೂಟ್ರಲ್ ಇಂದ ಅಂಡರ್ ವೇಟ್ಗೆ ಈಗ ತಳ್ಳಿದ್ದಾರೆ. ಅಂದರೆ ಭಾರತದ ಸ್ಟಾಕ್ ಮಾರ್ಕೆಟ್ ಆಗಿರ್ಬೋದು ಅಥವಾ GDP ಆಗಿರ್ಬೋದು. ಸೊ ಇಲ್ಲಿ GDPನಲ್ಲಿ ಗ್ರೋತ್ ಏನು ಇವರು ಫೋರ್ಕಾಸ್ಟ್ ಮಾಡಿದ್ರು, ಸೊ ಅದನ್ನು ಈಗ ಇನ್ನಷ್ಟು ಕಡಿಮೆ ಮಾಡ್ತಿದ್ದಾರೆ. ಇದಕ್ಕೆ ಮೇಜರ್ ರೀಸನ್ ಏನು ಇವರು ಕೊಡ್ತಿದ್ದಾರೆ ಅಂದರೆ ಫೆಡ್ನ ರೇಟ್ ಹೈಕ್ಗಳು ಜಾಸ್ತಿ ಆಗ್ತಿದ್ದಂಗೆ RBI ಕೂಡ ರೇಟ್ ಹೈಕ್ ಮಾಡ್ತಾರೆ. ಇಂಡಿಯಾ 85%ನಷ್ಟು ಕ್ರೂಡ್ ಆಯಿಲನ್ನು ಇಂಪೋರ್ಟ್ ಮಾಡ್ಕೋತಾರೆ. ಸೊ ಅಲ್ಲೂ ಕೂಡ ಇಂಡಿಯಾಗೆ ಸ್ವಲ್ಪ ಪ್ರಾಬ್ಲಮ್ ಆಗ್ಬೋದು, ಇನ್ಫ್ಲೇಷನ್ ಜಾಸ್ತಿ ಆಗ್ಬೋದು ಅನ್ನೋದು ಇವರ ಒಂದು ವಾದ ಆಗಿದೆ. ಬಟ್ ಈ ಎಲ್ಲ ಬ್ರೋಕರೇಜ್ಗಳು ಕೂಡ FIIs ಆಗಿರ್ತಾರೆ. ಹಾಗೆ ನಿನ್ನೆ ಡೇಟಾವನ್ನು ನಾವು ಗಮನಿಸಿದಾಗ ಕೆಲವೊಂದಿಷ್ಟು ದಿನಗಳಿಂದ FIIs ಕಂಟಿನ್ಯೂಸ್ ಸೆಲ್ಲಿಂಗನ್ನು ಮಾಡ್ತಿದ್ರು. ನಿನ್ನೆ 311 ಕೋಟಿ ನೆಟ್ ಬೈಯಿಂಗ್ ನಮಗೆ ಕಾಣಿಸ್ತಾ ಇದೆ. ಸೊ ಇವತ್ತು ಕೂಡ ಮಾರ್ಕೆಟ್ನಲ್ಲಿ ಪಾಸಿಟಿವ್ ಸೈಡ್ ಇತ್ತು. ಸೊ ಇವತ್ತು ಕೂಡ FIIs ನೆಟ್ ಬೈಯಿಂಗನ್ನು ಮಾಡಿರುವಂಥ ಸಾಧ್ಯತೆಗಳು ಇರುತ್ತೆ. ಫ್ಯೂಚರ್ ಗ್ರೂಪ್ನ ಕಂಪನಿಗಳಲ್ಲಿ 8ರಿಂದ 10%ನಷ್ಟು ಡೌನ್ ಸೈಡ್ ನಮಗೆ ನೋಡೋದಕ್ಕೆ ಸಿಗ್ತಾ ಇದೆ. FEL 15%ನಷ್ಟು ಡೌನ್ ಸೈಡಲ್ಲಿ ಟ್ರೇಡ್ ಆಗ್ತಾ ಇದೆ. ಇದಕ್ಕೆ ಮೇಜರ್ ರೀಸನ್ ಏನು ಅಂದರೆ ಫ್ಯೂಚರ್ ರಿಟೇಲ್ ಅಥವಾ ಫ್ಯೂಚರ್ ಗ್ರೂಪ್ನ ಸ್ಟೋರ್ಗಳನ್ನು ರಿಲಯನ್ಸ್ ಇಲ್ಲಿ ಅಕ್ವೈರ್ ಮಾಡ್ಕೊಂಡಿದ್ದಾರೆ. ಅಂದರೆ ಫ್ಯೂಚರ್ ರಿಟೇಲ್ ಏನು ಲೀಸ್ಡ್ ಪ್ರಾಪರ್ಟಿಗಳನ್ನು ಹೊಂದಿದ್ರು, ಸೊ ಅದನ್ನು ಈಗ ರಿಲಯನ್ಸ್ ಓನ್ ಮಾಡ್ತಿದ್ದಾರೆ. ಹಾಗೆ ಈ ಎಲ್ಲ ಪ್ರಾಪರ್ಟಿಗಳನ್ನು ಖಾಲಿ ಮಾಡಬೇಕು ಅಂತ ನೋಟಿಸನ್ನು ಕೂಡ ಕೊಟ್ಟಿದ್ದಾರೆ. ಇದ್ರ ಬಗ್ಗೆ ಫ್ಯೂಚರ್ ಗ್ರೂಪ್ ಈಗ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ಅಂದರೆ ನಾವು ರಿಲಯನ್ಸ್ಗೆ ಕೇಳ್ಕೊತೀವಿ, ಸೊ ನಮ್ಮ ಸ್ಟೋರ್ಗಳನ್ನು ನಮಗೆ ವಾಪಸ್ ಕೊಡಬೇಕು ಅಂತ. ಸೊ ಆಲ್ರೆಡಿ ಇಲ್ಲಿ ಇವರು ಅಮೆಝಾನ್ನ ಜೊತೆಯಲ್ಲಿ ಒಂದು ಫೈಟನ್ನು ಕೂಡ ನಡೆಸಿದ್ದಾರೆ. ಅಮೆಝಾನ್ ಆಲ್ರೆಡಿ ಇವರ ಮೇಲೆ ಫ್ರಾಡ್ ಕೇಸನ್ನು ಕೂಡ ಹಾಕಿದ್ದಾರೆ. ಈಗ ರಿಲಯನ್ಸ್ನೊಂದಿಗೆ ಕೂಡ ಇವರ ಮಾತುಕತೆಗಳು ಸರಿಯಾಗಿ ನಡೀತಿಲ್ಲ. ಸೊ ತುಂಬಾ ಪ್ರಾಬ್ಲಮ್ ಇಲ್ಲಿ ಫ್ಯೂಚರ್ ಗ್ರೂಪ್ನ ಕಂಪನಿಗಳಿಗೆ ಆಗ್ತಿದ್ದಾವೆ. ಸೊ ಅವ್ರಿಗೂ ಕೂಡ ತಮ್ಮ ಡೆಪ್ಟನ್ನು ಕ್ಲಿಯರ್ ಮಾಡ್ಕೊಳ್ಳೋದಕ್ಕೆ ಚಾನ್ಸಸ್ ಸಿಗ್ತಿಲ್ಲ. ಸೊ ಬ್ಯಾಂಕ್ಗಳು ಕೂಡ ಇವ್ರಿಗೆ ಡಿಫಾಲ್ಟರ್ ಅಂತ ಒಂದು ಟ್ಯಾಗ್ ಕೊಟ್ರೆ ಸೊ ಎಲ್ಲ ಕಂಪನಿಗಳು ಇಲ್ಲಿ ಬ್ಯಾಂಕ್ರಪ್ಟ್ ಆಗುವಂತ ಸಾಧ್ಯತೆಗಳು ಕೂಡ ಇರುತ್ತೆ. ರಿಲಯನ್ಸ್ ಫ್ಯೂಚರ್ ಗ್ರೂಪ್ನ ಎಂಪ್ಲಾಯೀಸ್ಗೆ ಸ್ಯಾಲರೀಸ್ ಏನೋ ಕೊಡ್ತೀವಿ ಅಂತ ಹೇಳಿದ್ದಾರೆ. ಹಾಗೆ ಅವರು ಫ್ಯೂಚರ್ ಗ್ರೂಪ್ಗೆ ಏನು ಸೆಟಲ್ಮೆಂಟ್ ಮಾಡಬೇಕಿತ್ತು ಅದ್ರ ಬಗ್ಗೆ ಯಾವುದೇ ಒಂದು ನ್ಯೂಸ್ ಇಲ್ಲ. ಹಾಗೆ ಇಲ್ಲಿ ಯಾವುದೇ ಒಂದು ಕ್ಲಾರಿಟಿ ಕೂಡ ಸಿಗ್ತಿಲ್ಲ. ಸೊ ಅವರು ಯಾವ ರೀತಿ ಈ ಒಂದು ಇಶ್ಯೂನ ರಿಸಾಲ್ವ್ ಮಾಡ್ಕೋತಾರೆ ಅಂತ. ಸೊ ಯಾರಾದರೂ ಫ್ಯೂಚರ್ ಗ್ರೂಪ್ ಕಂಪನಿಗಳಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂತ ಇದ್ದರೆ ಸೊ ಇಲ್ಲಿ ತುಂಬಾ ರಿಸ್ಕ್ ಇರುತ್ತೆ. ಇಲ್ಲಿ ಯಾವುದೇ ಒಂದು ಕ್ಲಾರಿಟಿ ಕೂಡ ಇಲ್ಲ. ಅಕಸ್ಮಾತ್ ಇನ್ವೆಸ್ಟ್ ಮಾಡಬೇಕು ಅಂತಲೇ ಇದ್ದರೆ 5,000ಕ್ಕೂ ಕಮ್ಮಿ ದುಡ್ಡನ್ನು ಇನ್ವೆಸ್ಟ್ ಮಾಡೋದು ಒಳ್ಳೆಯದು. ಸೊ ಜಸ್ಟ್ ಒಂದು ಲಕ್ ಬೇಸಿಸ್ ಆಗಿರುತ್ತೆ. ಇಲ್ಲಿ ಎಲ್ಲ ವಿಷಯಗಳು ರಿಸಾಲ್ವ್ ಆಗಿ ಇವರ ಒಂದು ಡೆಪ್ಟ್ ಕ್ಲಿಯರ್ ಆದರೆ ಸೊ ಶೇರ್ಗಳಲ್ಲಿ ಬೌನ್ಸ್ ಬ್ಯಾಕ್ ಬರ್ಬೋದು. ಬಟ್ ತುಂಬಾ ರಿಸ್ಕಿ ಆಗಿರುತ್ತೆ. ನಿಮಗೆ ಇಲ್ಲಿ ಶೇರ್ ಪ್ರೈಸ್ ಗಮನಿಸಿದಾಗ ಫ್ಯೂಚರ್ ಕನ್ಸ್ಯೂಮರ್ ಆಗಿರ್ಬೋದು, FEL ಆಗಿರ್ಬೋದು ₹6 ₹7 ಅಂತ ಅನ್ನಿಸ್ಬೋದು. ಬಟ್ ಕಂಪನಿಗಳ ಫಂಡಮೆಂಟಲ್ಸ್ ಅಷ್ಟು ಸರಿ ಇಲ್ಲ. ಹಾಗೆ ಮೊದಲು ಇವರಿಗೆ ಬಿಸ್ನೆಸ್ ಇತ್ತು. ಸೊ ಆ ಬಿಸ್ನೆಸ್ ಅನ್ನು ಕೂಡ ಈಗ ರಿಲಯನ್ಸ್ ತಗೊಂಡಿದ್ದಾರೆ. ಸೊ ಇವರಿಗೆ ಯಾವುದೇ ರೀತಿಯಾದ ರೆವೆನ್ಯೂ ಸೋರ್ಸಸ್ ಕೂಡ ಇರೋದಿಲ್ಲ. ವೋಲ್ಟಾಸ್ನಲ್ಲಿ ಒಳ್ಳೆ ಒಂದು ಪಾಸಿಟಿವ್ ಮೊಮೆಂಟಮ್ ನಮಗೆ ನೋಡೋದಕ್ಕೆ ಸಿಗ್ತಿದೆ. ಸೊ 4% ಅಪ್ಸೈಡ್ ನಮಗೆ ವೋಲ್ಟಾಸಲ್ಲಿ ಕಾಣಿಸ್ತಿದೆ. ಹಾಗೆ ಇದು ರೆಕಾರ್ಡ್ ಹೈ ಹತ್ರ ಈಗ ಟ್ರೇಡ್ ಆಗ್ತಿದೆ. ಇದಕ್ಕೆ ಮೇಜರ್ ರೀಸನ್ ಏನು ಅಂದರೆ
ಹಾಂಗ್ಕಾಂಗ್ನ ಒಂದು ಫರ್ಮ್ ಹೈಲಿ ಇಂಟರ್ನ್ಯಾಷನಲ್ ಜೊತೆ ಒಂದು ಪಾರ್ಟ್ನರ್ಶಿಪ್ಪನ್ನು ಮಾಡ್ಕೊಂಡಿದ್ದಾರೆ. ಸೊ ಪಾರ್ಟ್ನರ್ಶಿಪ್ ಅನ್ನೋದಕ್ಕಿಂತ ಇದೊಂದು ಜಾಯಿಂಟ್ ವೆಂಚರ್ ಆಗಿರುತ್ತೆ. ಸೊ ಈ ಒಂದು ಜಾಯಿಂಟ್ ವೆಂಚರ್ ಯಾವ ರೀತಿ ವರ್ಕ್ ಆಗುತ್ತೆ ಅಂದರೆ, ಸೊ ವೋಲ್ಟಾಸ್ ಇಲ್ಲಿ ಐಲಿ ಇಂಟರ್ನ್ಯಾಷನಲ್ಲಿ 40% ಸ್ಟೇಕನ್ನು ಹೊಂದುತ್ತಾರೆ. ಅದೇ ರೀತಿಯಲ್ಲಿ ಐಲಿ ಇಂಟರ್ನ್ಯಾಷನಲ್ ವೋಲ್ಟಾಸಲ್ಲಿ 40% ಸ್ಟೇಕನ್ನು ಹೊಂದುತ್ತಾರೆ. ಸೊ ಇಲ್ಲಿ 60-40 ಒಂದು ಪಾರ್ಟ್ನರ್ಶಿಪ್ ಎರಡೂ ಕಂಪನಿಗಳ ಮಧ್ಯೆ ನಡೆಯುತ್ತೆ. ಸೊ ಇಲ್ಲಿ ಐಲಿ ಇಂಟರ್ನ್ಯಾಷನಲ್ ಮೇಜರ್ ಆಗಿ ಇವರು ಇನ್ವೆಂಟರ್ಗಳನ್ನು ಅಥವಾ ಕಂಪ್ರೆಸರ್ಗಳನ್ನು ಮ್ಯಾನುಫ್ಯಾಕ್ಚರ್ ಮಾಡುವಂಥ ಕಂಪನಿ ಆಗಿರ್ತಾರೆ. ಹಾಗೆ ವೋಲ್ಟಾಸ್ ತುಂಬ ಜನಕ್ಕೆ ಗೊತ್ತಿರುತ್ತೆ, ಸೊ AC ಮ್ಯಾನುಫ್ಯಾಕ್ಚರರ್ಸ್ ಆಗಿರ್ತಾರೆ. ಸೊ ಇಲ್ಲಿ ವೋಲ್ಟಾಸ್ನ ಕಸ್ಟಮರ್ಸ್ ಯಾರು ACಯನ್ನು ಪರ್ಚೇಸ್ ಮಾಡ್ತಾರೆ ಅವರಿಗೆ ಐಲಿ ಇಂಟರ್ನ್ಯಾಷನಲ್ನ ಇನ್ವರ್ಟರ್ಗಳನ್ನು ರೆಕಮೆಂಡ್ ಮಾಡುವಂಥ ಸಾಧ್ಯತೆಗಳು ಇರುತ್ತೆ. ಅದೇ ರೀತಿಯಲ್ಲಿ ಐಲಿ ಇಂಟರ್ನ್ಯಾಷನಲ್ನಿಂದ ಯಾರ್ಯಾರು ಇನ್ವರ್ಟರ್ಗಳನ್ನು ಬೈ ಮಾಡ್ತಾರೆ ಅವರಿಗೆ ವೋಲ್ಟಾಸ್ನ ACಗಳನ್ನು ರೆಕಮೆಂಡ್ ಮಾಡ್ತಾರೆ. ಸೊ ಈ ರೀತಿ ಬಿಸ್ನೆಸ್ ಪ್ಲಾನಿಂಗನ್ನು ವೋಲ್ಟಾಸ್ ಮಾಡಿದ್ದಾರೆ. ಹಾಗೆ ವೋಲ್ಟಾಸ್ ಟಾಟಾ ಗ್ರೂಪ್ನ ಕಂಪನಿ ಆಗಿರುತ್ತೆ. ಸೊ ಇಲ್ಲಿ ನಮಗೆ ಟಾಟಾ ಗ್ರೂಪ್ನ ಕಂಪನಿಗಳಲ್ಲಿ ಒಳ್ಳೆ ಒಂದು ಪಾಸಿಟಿವ್ ಮೊಮೆಂಟಮ್ ಕಾಣಿಸ್ತಿದೆ. ಸೊ ವೋಲ್ಟಾಸ್ ಲೈಫ್ ಟೈಮ್ ಹೈ ಹತ್ರ ಟ್ರೇಡ್ ಆಗ್ತಿದೆ. ಹಾಗೆ ಇನ್ನೊಂದು ಸ್ಟಾಕ್, ಸೊ ರಾಕೇಶ್ ಜುಂಜುನ್ವಾಲಾ ಅವರ ಹೋಲ್ಡಿಂಗ್ ಇರುವಂತಹ ಟೈಟನ್. ಸೊ ಟೈಟನ್ ಕೂಡ ಅಷ್ಟೇ ರೆಕಾರ್ಡ್ ಹೈ ಅನ್ನು ಟಚ್ ಮಾಡಿದೆ. ಹಾಗೆಯೇ ಮುಂದಿನ 4-5 ತಿಂಗಳಲ್ಲಿ ವೆಡ್ಡಿಂಗ್ ಸೀಸನ್ ಇರೋದ್ರಿಂದ ಇವರ ರೆವೆನ್ಯೂ ಕೂಡ ತುಂಬಾನೇ ಚೆನ್ನಾಗಿ ಆಗುವಂಥ ಸಾಧ್ಯತೆ ಇದೆ. ಹಾಗೆ ಇವರು 30-40 ಹೊಸ ಸ್ಟೋರ್ಗಳನ್ನು ಕೂಡ ಓಪನ್ ಮಾಡ್ತಿದ್ದೀವಿ ಅಂತ ಹೇಳ್ತಿದ್ದಾರೆ. ಶೇರಲ್ಲಿ ಒಳ್ಳೆ ಒಂದು ಪಾಸಿಟಿವ್ ಮೊಮೆಂಟಮ್ ಕಾಣಿಸ್ತಿದೆ. ಸೊ ಟೈಟನ್ ಕೂಡ ಅಷ್ಟೇ ರೆಕಾರ್ಡ್ ಹೈ ಹತ್ರ ಈಗ ಟ್ರೇಡ್ ಆಗ್ತಿದೆ. ಹಾಗೆ ಇನ್ನೊಂದು ಟಾಟಾ ಗ್ರೂಪ್ನ ಕಂಪನಿ ಟ್ರೆಂಟ್. ಸೊ ಟ್ರೆಂಟಲ್ಲೂ ಕೂಡ 8% ಪಾಸಿಟಿವ್ ಸೈಡ್ ನಮಗೆ ನೋಡೋದಕ್ಕೆ ಸಿಗ್ತಿದೆ. ಸೊ ಇಲ್ಲೂ ಕೂಡ ಅಷ್ಟೇ ಒಂದು ಒಳ್ಳೆ ಅರ್ನಿಂಗ್ಸ್ ಬರುವಂಥ ಸಾಧ್ಯತೆ ಇದೆ ಅನ್ನುವಂಥ ಪ್ರೆಡಿಕ್ಷನ್ಸ್ ಕಾಣಿಸ್ತಿದೆ. ಏನಕ್ಕೆ ಅಂದರೆ ಟ್ರೆಂಟ್ ಒಂದು ಫ್ಯಾಷನ್ ರಿಲೇಟೆಡ್ ಅಥವಾ ರಿಟೇಲ್ ರಿಲೇಟೆಡ್ ಬಿಸ್ನೆಸ್ಸನ್ನು ಮಾಡುವಂಥ ಕಂಪನಿ ಆಗಿರುತ್ತೆ. ಸೊ ಕೋವಿಡ್ ಲಾಕ್ಡೌನ್ಸಿಂದ ತುಂಬಾ ಇಂಪ್ಯಾಕ್ಟ್ ಆಗಿತ್ತು ಇವರ ಬಿಸ್ನೆಸ್ನ ಮೇಲೆ. ಈಗ ಎಲ್ಲ ಸರಿ ಹೋದ್ಮೇಲೆ ಸೊ ಇವರ ಸ್ಟೋರ್ಗಳು ಕೂಡ ಓಪನ್ ಆಗಿದ್ದಾವೆ. ಲ್ಯಾಂಡ್ಮಾರ್ಕ್ ಆಗಿರ್ಬೋದು, ಸ್ಟಾರ್ ಬ್ಯಾನರ್, ಝೂಡಿಯೋ, ಸೊ ಎಲ್ಲ ಸ್ಟೋರ್ಗಳು ನಾರ್ಮಲ್ ಆಗಿ ಇಲ್ಲಿ ಬಿಸ್ನೆಸ್ಸನ್ನು ಮಾಡ್ತಿದ್ದಾವೆ. ಸೊ ಒಳ್ಳೆ ಒಂದು ಅರ್ನಿಂಗ್ಸ್ ನಮಗೆ ಟ್ರೆಂಟಲ್ಲೂ ಕೂಡ ನೋಡೋದಕ್ಕೆ ಸಿಗುವಂಥ ಎಲ್ಲ ಸಾಧ್ಯತೆಗಳು ಕೂಡ ಇರುತ್ತೆ. ಸೊ ಟ್ರೆಂಟ್ ಕೂಡ ಅಷ್ಟೇ 8% ಅಪ್ಸೈಡಲ್ಲಿ ಇವತ್ತು ಕ್ಲೋಸಿಂಗನ್ನು ಕೊಟ್ಟಿದೆ. ಸೊ ಎಲ್ಲ ಟಾಟಾ ಸ್ಟಾಕ್ಗಳಲ್ಲಿ ಒಳ್ಳೆ ಒಂದು ಪಾಸಿಟಿವ್ ಸೈಡ್ ನಮಗೆ ನೋಡೋದಕ್ಕೆ ಸಿಗ್ತಾ ಇದೆ. ಹಾಗೆ ಗೋಡ್ರೇಜ್ ಪ್ರಾಪರ್ಟೀಸಲ್ಲೂ ಕೂಡ 3% ಅಪ್ಸೈಡ್ ನಮಗೆ ನೋಡೋದಕ್ಕೆ ಸಿಗ್ತಿದೆ. ಇದಕ್ಕೆ ಮೇಜರ್ ರೀಸನ್ ಏನು ಅಂದರೆ 1650 ಕೋಟಿಯ ಪ್ರಾಪರ್ಟಿಯನ್ನು ಇವರು ಸೇಲ್ ಮಾಡಿದ್ದಾರೆ ನೋಯ್ಡಾದಲ್ಲಿ. ಸೊ ಟೋಟಲ್ ಇವರ 855 ಮನೆಗಳನ್ನು ಇವರು ಸೆಲ್ ಮಾಡಿದ್ದಾರೆ. ಸೊ ಇದರ ಟೋಟಲ್ ವ್ಯಾಲ್ಯೂ ಏನಿದೆ 1650 ಕೋಟಿ ಬರ್ತಿದೆ. ಸೊ ಇದ್ರ ಮೇಲೆ ಎಷ್ಟು ಅವ್ರಿಗೆ ಪ್ರಾಫಿಟ್ ಆಗಿದೆ, ಸೊ ಅದರ ಡೀಟೇಲ್ಸನ್ನು ಅವರು ಕ್ವಾರ್ಟರ್ಲಿ ರಿಸಲ್ಟಲ್ಲಿ ಡಿಕ್ಲೇರ್ ಮಾಡ್ತಾರೆ. ಸೊ ಆಲ್ಮೋಸ್ಟ್ ಇಲ್ಲಿ 5% ಅಪ್ಸೈಡಲ್ಲಿ ಗೋಡ್ರೇಜ್ ಪ್ರಾಪರ್ಟೀಸ್ ಕ್ಲೋಸ್ ಆಗ್ತಿರೋದು ಕಾಣಿಸ್ತಿದೆ. ಜೆಫ್ರೀಸ್ ನೈಕಾ ಟಾರ್ಗೆಟನ್ನು ಇಲ್ಲಿ ಸೆಟ್ ಮಾಡ್ತಿದ್ದಾರೆ. ಸೊ ಇವರು 1650 ಟಾರ್ಗೆಟನ್ನು ಕೊಡ್ತಿದ್ದಾರೆ. ಅಕಸ್ಮಾತ್ ಇಲ್ಲಿ ಅರ್ನಿಂಗ್ಸ್ ಏನಾದರೂ ಚೆನ್ನಾಗಿ ಬರಲಿಲ್ಲ ಅಂದರೆ ಅಥವಾ ವರ್ಸ್ಟ್ ಕೇಸಲ್ಲಿ ಅಕಸ್ಮಾತ್ ಜಾಸ್ತಿ ಸೆಲ್ಲಿಂಗ್ ಪ್ರೆಷರ್ ಏನಾದರೂ ಬಂದರೆ 900 ರೂಪಾಯಿವರೆಗೂ ನೈಕಾ ಪ್ರೈಸ್ ಹೋಗ್ಬೋದು ಅಂತ ಇವರು ಹೇಳ್ತಿದ್ದಾರೆ. ಅಕಸ್ಮಾತ್ ಎಲ್ಲ ಸರಿ ಇದ್ದು ಒಳ್ಳೆ ಒಂದು ಪಾಸಿಟಿವ್ ಟ್ರೆಂಡ್ ಮಾರ್ಕೆಟಲ್ಲಿ ಇದ್ದರೆ ಸ್ಟಾಕ್ ಮತ್ತೆ 2300 ಲೆವೆಲ್ಗೂ ಕೂಡ ಹೋಗ್ಬೋದು ಅಂತ ಜೆಫ್ರೀಸ್ ಇಲ್ಲಿ ಹೇಳ್ತಿದ್ದಾರೆ. ಸೊ ಎರಡು ಸೈಡಲ್ಲಿ ಇವರು ತಮ್ಮ ಟಾರ್ಗೆಟನ್ನು ಕೊಡ್ತಿದ್ದಾರೆ. ಇವರ ಟಾರ್ಗೆಟ್ ಏನಿದೆ 1 ವರ್ಷಕ್ಕೆ ನಾವು ಗಮನಿಸಿದಾಗ 1650 ಕಾಣಿಸ್ತಿದೆ. ಕರೆಂಟ್ ಮಾರ್ಕೆಟ್ ಪ್ರೈಸ್ ನಾವು ಗಮನಿಸಿದಾಗ 1553ರಲ್ಲಿ ನೈಕಾ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಸೊ ರಷ್ಯಾದಿಂದ ಇಂಡಿಯಾಗೆ ಒಂದು ಆಫರ್ ಇತ್ತು. ನಾವು ನಿಮಗೆ ಕ್ರೂಡ್ ಆಯಿಲನ್ನು $20-25 ಕಮ್ಮಿ ಬೆಲೆಯಲ್ಲಿ ಕೊಡ್ತೀವಿ. ನೀವೇನು ಸೌದಿ ಮತ್ತು ಇರಾನಿಂದ ಕ್ರೂಡ್ ಆಯಿಲನ್ನು ಬೈ ಮಾಡ್ಕೋತಿದ್ದೀರಾ ಅದಕ್ಕಿಂತ ಒಂದು ಡಿಸ್ಕೌಂಟ್ ಪ್ರೈಸಲ್ಲಿ ಕೊಡ್ತೀವಿ. ಹಾಗೆ ಇದರ ಟ್ರಾನ್ಸ್ಪೋರ್ಟೇಷನ್ ಚಾರ್ಜಸನ್ನು ಕೂಡ ರಷ್ಯಾನೇ ಕೊಡುತ್ತೆ ಅಂತ ಹೇಳಿದರು. ಸೊ ಆ ಒಂದು ಆಫರ್ನ ಮೇಲೆ ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ 3 ಮಿಲಿಯನ್ ಬ್ಯಾರಲ್ ಕ್ರೂಡ್ ಆಯಿಲನ್ನು ರಷ್ಯಾದಿಂದ ಇಂಪೋರ್ಟ್ ಮಾಡ್ಕೊಳ್ಳೋದಕ್ಕೆ ನಿರ್ಧಾರ ಮಾಡಿದ್ದಾರೆ. ಇಲ್ಲಿ ಅವರಿಗೆ $20-25 ಒಂದು ಬ್ಯಾರಲ್ನ ಮೇಲೆ ಸೇವಿಂಗ್ ಆಗುವಂಥ ಸಾಧ್ಯತೆ ಇದೆ. ಸೊ ಕ್ರೂಡ್ ಆಯಿಲ್ ಪ್ರೈಸಸ್ ನಾವು ಗಮನಿಸಿದ್ರೆ $100 ಕಾಣಿಸ್ತಿದೆ. $100-105 ಟ್ರೇಡ್ ಆಗ್ತಿದೆ. ಸೊ ಇವರಿಗೆ $80 ಒಂದು ಬ್ಯಾರಲ್ ಸಿಗುವಂಥ ಸಾಧ್ಯತೆ ಇದೆ. ಹಾಗೆಯೇ ಟ್ರಾನ್ಸ್ಪೋರ್ಟೇಷನ್ ಚಾರ್ಜಸ್ ಕೂಡ ರಷ್ಯಾನೇ ಇಲ್ಲಿ ಕೊಡೋದ್ರಿಂದ ಸೊ IOCಯ ಮಾರ್ಜಿನ್ಸ್ ಇಲ್ಲಿ ತುಂಬಾ ಇಂಪ್ರೂವ್ ಆಗುತ್ತೆ. ಹಾಗೆ ಈ ಒಂದು ದಾರಿಯಲ್ಲಿ BPCL, HPCL ಕೂಡ ಹೋಗುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಸೊ ರಷ್ಯಾದಿಂದ US ಮತ್ತು ವೆಸ್ಟರ್ನ್ ಕಂಟ್ರಿಗಳು ತುಂಬಾ ಕ್ರೂಡ್ ಆಯಿಲನ್ನು ಇಂಪೋರ್ಟ್ ಮಾಡ್ಕೋತಿದ್ರು. ಬಟ್ ಅವರು ಆಲ್ರೆಡಿ ರಷ್ಯಾ ಮೇಲೆ ಸ್ಯಾಂಕ್ಷನ್ಸನ್ನು ಹಾಕಿದ್ದಾರೆ. ಸೊ ನಾವು ರಷ್ಯಾದಿಂದ ಕ್ರೂಡ್ ಆಯಿಲನ್ನು ಬೈ ಮಾಡೋದಿಲ್ಲ ಅಂತ ಹೇಳಿದ್ದಾರೆ. ಸೊ ರಷ್ಯಾ ಕೂಡ ತುಂಬಾ ಕಷ್ಟದಲ್ಲಿ ಇದೆ. ಸೊ ಅವರಿಗೂ ಕೂಡ ಕ್ಯಾಶ್ ಕ್ರಂಚ್ ಕಾಣಿಸ್ತಿದೆ. ಸೊ ಅವರು ಈ ಕ್ರೂಡ್ ಆಯಿಲನ್ನು ಯಾರಿಗಾದರೂ ಸೆಲ್ ಮಾಡಿ ಅದರಿಂದ ದುಡ್ಡನ್ನು ಮಾಡ್ಕೋಬೇಕಾಗಿದೆ. ಸೊ ಆ ಒಂದು ಕಾರಣದಿಂದ ಇಂಡಿಯಾ ಜೊತೆ ಅವರ ರಿಲೇಷನ್ ತುಂಬಾ ಚೆನ್ನಾಗಿದೆ. ಸೊ ಅದಕ್ಕೆ ಅವರು ಕ್ರೂಡ್ ಆಯಿಲನ್ನು ಇಂಡಿಯಾಗೆ ಸೆಲ್ ಮಾಡ್ತಿದ್ದಾರೆ. ಸೊ ಈ ಒಂದು ಸಿಚುವೇಷನನ್ನು ಇಂಡಿಯಾ ಅಥವಾ ಇಂಡಿಯನ್ ಗೌರ್ಮೆಂಟ್ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡಬೇಕಾಗುತ್ತೆ. ಸೊ ಮುಂಬರುವ ದಿನಗಳಲ್ಲಿ ಅಕಸ್ಮಾತ್ ಎಲ್ಲ ಸರಿ ಹೋದರೆ ಸೊ ಮತ್ತೆ US ಈಗ ರಷ್ಯಾದಿಂದ ಏನಾದರೂ ಕ್ರೂಡ್ ಆಯಿಲನ್ನು ಪರ್ಚೇಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದಾಗ ಇಂಡಿಯಾ ರಷ್ಯಾ ಬಳಿಯಲ್ಲಿ ಕ್ರೂಡ್ ಆಯಿಲನ್ನು ತೊಗೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಅಂದರೆ ಈಗ ಏನು ಅಮೌಂಟನ್ನು ತೊಗೋತಿದೆ ಅಷ್ಟು ಕ್ರೂಡ್ ಆಯಿಲ್ ಮತ್ತೆ ಇಂಡಿಯಾಗೆ ಸಿಗುವಂಥ ಸಾಧ್ಯತೆ ಕಮ್ಮಿ ಇರುತ್ತೆ. ಸೊ ಅದನ್ನು ಗಮನದಲ್ಲಿ ಇಟ್ಕೊಂಡು ಅವರು ಇರಾನ್ ಮತ್ತು ಸೌದಿ ಜೊತೆ ತಮ್ಮ ರಿಲೇಷನ್ಶಿಪ್ ಏನಿದೆ ಅದನ್ನು ಕೂಡ ಮೇಂಟೈನ್ ಮಾಡ್ಕೊಂಡು ಹೋಗಬೇಕಾಗತ್ತೆ.
ಸೊ ಈ ವಿಷಯಗಳನ್ನು ಕೂಡ ನಾವು ಗಮನದಲ್ಲಿ ಇಡಬೇಕಾಗುತ್ತೆ. ಏನಕ್ಕೆಂದರೆ ನಾವು ಆಯಿಲ್ ರಿಲೇಟೆಡ್ ಅಥವಾ ಕ್ರೂಡ್ ಆಯಿಲ್ ರಿಲೇಟೆಡ್ ಸ್ಟಾಕ್ಗಳಲ್ಲಿ ಇನ್ವೆಸ್ಟ್ ಮಾಡಿದಾಗ ಸೊ ಈ ಎಲ್ಲದರ ಬಗ್ಗೆ ನಾವು ಇನ್ಫಾರ್ಮೇಷನನ್ನು ಹೊಂದಿರಬೇಕಾಗುತ್ತೆ. ಅಕಸ್ಮಾತ್ ಇಲ್ಲಿ ಬೇರೆ ಆಯಿಲ್ ಕಂಪನಿಗಳು ಸೊ BPCL HPCL ಕೂಡ ಈ ಒಂದು ರೂಟನ್ನು ಫಾಲೋ ಮಾಡಿದಾಗ ಅವರ Q4 ಮಾರ್ಜಿನ್ ತುಂಬಾ ಚೆನ್ನಾಗಿ ಬರುವಂಥ ಸಾಧ್ಯತೆ ಇರುತ್ತೆ. ಸೊ ಇವತ್ತು ನಾನು ನಿಮಗೆ ತಿಳಿಸ್ಕೊಟ್ಟಂಥ ಮಾಹಿತಿ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ, ಹಾಗೆ ಇದೇ ರೀತಿಯ ಮಾರ್ಕೆಟ್ ಅಪ್ಡೇಟ್ಸ್ಗಳಿಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.